ನಾವೀಗ ನಮ್ಮ ಮನೆಯಿಂದ ಒಂದು 100 ಮೀಟರ್ಸ್ ದೂರದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ವಾರ್ಷಿಕೋತ್ಸವ, ಇನ್ನೂ ದೇವಿ ಉತ್ಸವ ಇನ್ನೂ ಬಂದಿಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ. ಯಾವಾಗಲೂ ವಿತೌಟ್ ಮೇಕಪ್ಪು ಹೇಗೆ ಮನೇಲಿರ್ತೀನೋ ಹಾಗೆ ವಿಡಿಯೋ ಮಾಡ್ತಿದ್ದೆ. ಇವತ್ತು ಹಾಗೆ ಸ್ವಲ್ಪ ಟಚ್ ಮಾಡ್ಕೊಂಡಿದ್ದೀನಿ. ಅಂಥ ಮೇಕಪ್ಪಿನೆಲ್ಲ ಜಸ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅನಿಸೋದು, ತುಂಬ ಬೇಕಾದವರು ಅಂಥ ಫಂಕ್ಷನಿಗೆ ಮಾತ್ರ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ. ಇಲ್ಲಾಂದರೆ ನೀವು ಆ್ಯಸ್ ಯೂಶ್ವಲ್ ಡೈಲಿ ಹೇಗೆ ವೀಡಿಯೋಗಳಲ್ಲಿ ನಾನು ನೋಡ್ತೀರೋ ಹಾಗೇ ಇರ್ತೇನೆ. ಓಕೆ, ಈಗ ದೇವ್ರ ಉತ್ಸವ ಬರ್ತಾ ಇದೆ, ಇನ್ನೂ ಬಂದು ತಲುಪಿಲ್ಲ. ದೇವಸ್ಥಾನದ ಹತ್ರ ಹೋಗುವ ಅಂತ ಅಂದ್ಕೊಂಡೆ, ಬಟ್ ಮಳೆ ಈ ರೇಂಜಿಗೆ ಸುರಿತಾ ಇದೆ. ಮಳೆ ಮುಗಿಯೋವರೆಗೂ ವೆಯ್ಟ್ ಮಾಡಿ, ಮಳೆ ಮುಗಿದ ಮೇಲೆ ನಾವಂತೂ ದೇವಸ್ಥಾನಕ್ಕೆ ಬಂದು, ತುಂಬ ದೇವರ ಏನಿಲ್ಲ, ನಮ್ಮ ಮನೆಯಿಂದ ಒಂದು 100 ಮೀಟರ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸು. ಬರ್ತಾ ಇದ್ದಂಗೆ ಎಲ್ಲ ಕೊಂಡ ಎಲ್ಲ ರೆಡಿ ಮಾಡಿದ್ರು. ಕೊಂಡ ಆಯೋದಂದ್ರೆ ಗೊತ್ತಲ್ಲ ನಿಮಗೊಂದು ಸಣ್ಣ ಗುಂಡೆ ಮಾಡಿ ಬೆಂಕಿ ಎಲ್ಲ ಹಾಕಿ ಅದರಲ್ಲಿ ಫುಲ್ಲು ಕೆಂಡ ತುಂಬಿಸಿರ್ತಾರೆ. ಅದನ್ನು ಅದ್ರ ಮೇಲೆ ನಡ್ಕೊಂಡು ಹೋಗೋದು. ನಾವು ಚಿಕ್ಕವರಿದ್ದಾಗಂತೂ ಇದನ್ನು ತುಂಬಾ ಮಾಡ್ತಾಯಿದ್ವಿ. ನಮ್ಮೂರಲ್ಲಿ ಶಿವರಾತ್ರಿ ಟೈಮಿಗೆ ಈ ಕೊಂಡ ಆಯೋದು ಮಾಡ್ತಾಯಿದ್ರು. ಹಾಗಾಗಿ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಅದೊಂಥರ ಕ್ರೇಜ್ ಹಾಗೆ ಅದನ್ನು ತುಂಬ ಮಾಡ್ತಾಯಿದ್ವಿ. ಈ ಉತ್ಸವದಲ್ಲಿ ಎತ್ತಿನ ಗಾಡಿಗೆ ದೇವಿನ ಊರ ಒಳಗಡೆಯಿಂದ ಮೆರವಣಿಗೆ ತರ್ತಾರೆ. ಮೆರವಣಿಗೆ ತಂದು ದೇವಸ್ಥಾನಕ್ಕೆ ನಿಲ್ಲಿಸಿದ ಮೇಲೆ ಅಲ್ಲಿ ಪೂಜೆ ಎಲ್ಲ ಮಾಡಿ ದೇವಿನ ಒಳಗಡೆಗೆ ಕೊಂಡ ಆಯೋದ್ರ ಮುಖಾಂತರ ತಗೊಂಡೋಗ್ತಾರೆ. ಅದ್ರ ಜೊತೆಗೆ ಆಡು ಕೋಳಿಗಳೆಲ್ಲ ಕತ್ತರಿಸೋದಕ್ಕೆ ರೆಡಿಯಾಗಿತ್ತು. ಇನ್ನೇನು ಕೊಂಡ ಆಯೋದಕ್ಕೆ ರೆಡಿ ಆಯಿತು. ಅಷ್ಟರಲ್ಲಿ ಮಳೆ ಬಂದಿದ್ದರಿಂದ ಸ್ವಲ್ಪ ಬೂದಿಯಾಗಿತ್ತು, ಅದನ್ನೆಲ್ಲ ಕೆದ್ರಿ ರೆಡಿ ಮಾಡ್ತಾಯಿದ್ರು. ಇನ್ನೇನು ರೆಡಿ ಆಯ್ತು. ಮೊದಲನೇದಾಗಿ ತಲೆ ಮೇಲೆ ಕುಕ್ಕೆ ಇಟ್ಕೊಂಡು ಅದರಲ್ಲಿ ಕೆಲವೊಂದು ದೇವರ ಐಟಮ್ಗಳು ಇಟ್ಕೊಂಡು ಭಟ್ರು ಕೊಂಡ ಆಯ್ದು ಅವ್ರ ಜೊತೆ ಇನ್ನಿಬ್ಬರು ಅವರು ಜೂನಿಯರ್ ಭಟ್ರು ಕೂಡ ಸೇರಿಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಅಷ್ಟರಲ್ಲಿ ದೇವಸ್ಥಾನನ ಫುಲ್ ಊರೊಳಗಡೆ ಎಲ್ಲ ರೌಂಡ್ ಹಾಕಿ ಬಂದಂಥ ಗಾಡಿ ರೆಡಿಯಾಗಿತ್ತು ಕೊಂಡ ಆಯ್ಲಿಕ್ಕೆ. ಮೊದಲು ಒಬ್ಬರು ಆಡು ಕಡಿಲಿಕ್ಕೆ ಅಂತ ಒಂದು ಕತ್ತಿ ಹಿಡ್ಕೊಂಡಿರ್ತಾರೆ, ಅವರು ಮೊದಲು ಕೊಂಡ ಹಾದು ಹೋದರು. ಅದಾದ ನಂತರ ಗಾಡಿನ ಕೊಂಡದ ಮೇಲೆ ಎಳಿಬೇಕಿತ್ತು. 4 ಜನ ಹುಡುಗರು ಎಳೀತಾಯಿದ್ರು. ಅದ್ರ ಹಿಂದೆ ಕೊಂಡ ಆಯೋರೆಲ್ಲ ಆಯ್ಬೋದಿತ್ತು. ಜನಗಳು ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ಇಲ್ಲ ನಾವು ಆಯ್ತೀವಿ ಅಂತ ಎಲ್ಲರೂ ಕೊಂಡ ಹಾದಿ ನೋಡಿ ಒಬ್ಬರು ವೈಟ್ ಶರ್ಟ್ ಹಾಕ್ತವ್ರು ತುಂಬ ಜೋಶಲ್ಲಿ ಓಡಿ ಬಂದ್ರಾಯ್ತು. ಹಾಗೆ ಜಾರಿ ಬಿದ್ದರು. ಮಳೆ ಬಂದು ಕೆಸರು ಹಾಕಿದ್ರಿಂದ ಪಾಪ ನೋವಾಯ್ತೇನೋ ಗೊತ್ತಿಲ್ಲ, ಬಟ್ಟೆ ಅಂತೂ ಕೊಳೆ ಆಗಿತ್ತು. ನೋಡ್ಕೊಂಡು ಹೋಗ್ತಾಯಿದ್ರು. ಇನ್ನೇನು ಗಾಡಿ 3 ರೌಂಡ್ ಬರಬೇಕು. 3 ರೌಂಡ್ ಮುಗಿಸಿದ ತಕ್ಷಣ ರೆಡಿಯಾಗಿ ನಮ್ಮ ಹೈಕ್ಳ ಎಲ್ಲ ನಿಂತಿದ್ದು. ಅದರಲ್ಲಿ ನಿಂತವ್ರು ಯಾರೂ ಆಯ್ಲಿಲ್ಲ ಕೊಂಡನ, ಒಂದು 3-4 ಜನ ಮಾತ್ರ. ಅದರಲ್ಲಿ ನೀವು ವೀಡಿಯೋನ ಕೊನೆವರೆಗೂ ನೋಡಿ. ಅದರಲ್ಲಿ ಒಬ್ಬರು ಪಿಸ್ತಾ ಕಲರು ಒಂಥರ ಲೈಟ್ ಗ್ರೀನ್ ಕಲರು ಅಥವಾ ಲೈಟ್ ಬ್ಲೂ ಅಂತಲೇ ಹೇಳ್ಬೋದು, ಆ ಶರ್ಟ್ ಹಾಕ್ತಂಥವ್ರು ಏನು ವಾಕಿಂಗ್ ಮಾಡ್ದಂಗೆ ನೀಟಾಗಿ ಕೊಂಡನ ಅದೆಷ್ಟು ಬೇಕೋ ಅಷ್ಟು ಸಲ ಹಾಯ್ತಾಯಿದ್ರು. 2 ಸಲ ಗಾಡಿ ಎಳೆದ್ರು. ಗಾಡಿ 2 ಸಲ ಎಳೆಯುವಾಗಲೂ ಕೂಡ ಏನೂ ತೊಂದರೆ ಆಗಲಿಲ್ಲ, ಚೆನ್ನಾಗಿ ಕೊಂಡನೆಲ್ಲ ಹಾಯ್ಕೊಂಡು ಹೋಯ್ತು ಗಾಡಿ. 2 ರೌಂಡನ್ನು ದೇವಸ್ಥಾನ ಸುತ್ತಿ ಮುಗಿಸ್ಕೊಂಡು ಬಂದರು. 3ನೇ ರೌಂಡಿಗೆ ಕೊಂಡ ಹಾದು ಮುಂದೆ ಬರೋಷ್ಟರಲ್ಲಿ ಪಾಪ ಗಾಡಿ ಎಳೀತಿದ್ದಂಥ ಹುಡುಗರಲ್ಲಿ ಒಂದು ಹುಡುಗ ಸ್ಲಿಪ್ಪಾಗಿ ಟೈರ್ ಅಡಿಗೆ ಬಿದ್ದುಬಿಟ್ಟ ಗಾಡಿ ಚಕ್ರದಡಿಗೆ. ಅದೃಷ್ಟವಶಾತ್ ಏನೂ ಆಗಲಿಲ್ಲ. ಜನ ಅಂತೂ ಫುಲ್ ಶಾಕ್ ಆಗೋದ್ರು, ಸಿಕ್ಕಾಕೋಗ್ಬಿಟ್ಟ ಗಾಡಿ ಅಡಿಗೆ ಅಂತ. ಬಟ್ ಏನೂ ಆಗಲಿಲ್ಲ. ಅದು ಮಳೆ ಬಂದು ಕೆಸರಾಗಿರೋದ್ರಿಂದ ಸ್ಲಿಪ್ಪಾಗಿ ಒಬ್ಬ ಸಿಕ್ಕಾಕೋಗ್ಬಿಟ್ಟ. ಅದು ಫ್ರಂಟಲ್ಲಿದ್ದವನೇ, ನೀವು ಅಬ್ಸರ್ವ್ ಮಾಡ್ಬೋದು, ಫ್ರಂಟಲ್ಲಿದ್ದವರೇ ಬಿದ್ದಿದ್ದು. ನಾವು ಇನ್ನೇನು ಪೂಜೆ ಇನ್ನೂ ತುಂಬ ಇದೆ ಅಂತ ಅಂದ್ಕೊಂಡೆ, ಬಟ್ ಏನಾಗಲಿಲ್ಲ. ಆ ಬಿಳಿ ಶರ್ಟ್ ಹಾಕಿ ಕೊಂಡ ಹಾಯುವಾಗ ಮೊದಲನೇ ಬಾರಿಗೆ ಬಿದ್ದವರು ಕೊನೆ ಬಾರಿಗೂ ಕೂಡ ಕೈಕಾಲೆಲ್ಲ ಸುಟ್ಕೊಂಡು ಓಡೋದ್ರು. ಅದೇನು ತಪ್ಪು ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಅದಾಯಿತು. ನಮ್ಮ ಶಶಿಯಣ್ಣ ಅಂತೂ ಮಗು ಹಿಡ್ಕೊಂಡು ಕೊಂಡ ಹಾದಿದ್ದು ಯೆಲ್ಲೋ ಕಲರ್ ಶರ್ಟ್ ನೋಡಿ. ಈಗ ಕೊಂಡ ಹಾಯ್ತಾ ಇದ್ದಾರಲ್ಲ ಇವ್ರನ್ನ ನೀವು ಹಾಗೆ ನೋಡಿ. ಅದು ಎಷ್ಟು ಸಲ ಕೊಂಡ ಹಾಯ್ತಾರೆ ಅಂದರೆ ಏನು ಬೆಳಗಿನ ಜಾವ ವಾಕ್ ಮಾಡಿ ಗದ್ದೆ ತೋಟಕ್ಕೆ ಹೋಗಿ ಬಂದಾಗ ಓಡ್ತಾನೇ ಇದ್ರು. ಎಲ್ಲರೂ ಅವ್ರನ್ನೇ ನೋಡ್ತಾಯಿದ್ರು. ಅವ್ರ ಪಾಡಿಗೆ ಅವರು ಒಂದು 8-10 ರೌಂಡ್ ಹೊಡೋದ್ರು ಏನು. ಶಶಿಯಣ್ಣ ಅಂತೂ ಮಗು ಎತ್ಕೊಂಡು 3 ರೌಂಡ್ ಹೊಡೆದೇ ಬಿಟ್ರು. ಆಮೇಲೆ ಒಂದಷ್ಟು ಹುಡುಗಿರೆಲ್ಲ ಬಂದರು, ನಾವು ಕೊಂಡ ಹಾಯ್ತೀವಿ ಅಂತ. ಅವ್ರ ಕೊನೆಗೆ ಒಂದು ಅರ್ಧ ಗಂಟೆ ಅವ್ರದ್ದೇ ಶೋ ಆಫ್ ಆಯಿತು. ಅವ್ರು ಯಾರೂ ಹಾಗೆ ಕಾಣಿಸ್ಲಿಲ್ಲ. ನೀವು ಬನ್ನಿ ಅಂತ ಕೊನೆಗೆ ಒಬ್ಬರು ಕೈ ಇಟ್ಕೊಂಡು ಓಡಿಬಿಟ್ರು. 2 ಹುಡುಗಿರು ಹಾಗೆ ಹೋದರು. ಅದರಲ್ಲಿ ಪಾಪ ಒಂದು ಹುಡುಗಿ ಮಾತ್ರ ಧೈರ್ಯ ಮಾಡಿ ನಿಧಾನಕ್ಕೆ ಕೈ ಮುಕ್ಕೊಂಡು ದೇವರಿಗೆ ಚೆನ್ನಾಗಿ ಕೊಂಡ ಹಾದ್ಲು. ಅವಳೊಬ್ಬಳೇ ಕರೆಕ್ಟಾಗಿ ಹಾದಿದ್ದು ಅಂತ ನಾವು ನೋಡಿದ ಪ್ರಕಾರ. ಹೀಗೆ ಕೊಂಡ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇತ್ತು. ಕೊಂಡ ಹಾಲು ಮುಗೀತು. ಇನ್ನೇನು ಹಣ್ಣು ಕೈ ಮಾಡಿಸ್ಬೇಕಿತ್ತು. ದೇವಸ್ಥಾನದ ಒಳಗಡೆ ಜನ ತುಂಬ್ಕೊಂಡಿರೋದನ್ನ ನೋಡಿಬಿಟ್ಟು ಸುಸ್ತಾಗಿಯೇ ನಾವು ಬಂದು ಸೈಡಿಗೆ ಕೂತ್ಕೊಬಿಟ್ಟು ಕೊನೆಗೆ ಹೋಗೋಣ ಅಂತ. ಅಷ್ಟರಲ್ಲಿ ವಾದ್ಯ ಬಡಿತಾಯಿದ್ರು. ವಾದ್ಯದ ಜೊತೆಗೆ ಒಬ್ಬರು ಚಂದ ಡ್ಯಾನ್ಸ್
ಸಲ ಆದರೂ ದೇವಿ ದರ್ಶನ ಮಾಡ್ಕೊಬರೋಣ ಅಂತೂ ಆ ರಶಲ್ಲಿ ಒಳಗಡೆ ನಿಂತಿದೆ. ದೇವಿ ಅಂತೂ ಚಂದ ಕಣ್ಣಿಗೆ ನೇರವಾಗಿ ನನಗೆ ಸಿಕ್ತು. ಮಹಾಮಂಗಳಾರತಿ ಮಾಡ್ತಾಯಿದ್ರು. ಮಂಗಳಾರತಿಯಲ್ಲಿ ಮಾತ್ರ ದೇವಿ ಮುಖನ ನೋಡ್ಲಿಕ್ಕೆ ಆಗಲಿಲ್ಲ, ಅರ್ಧ ಬಾಗಿಲಾಗ್ತಿತ್ತು. ಆರತಿ ಅಂತೂ ಆಕಾಶದಲ್ಲಿ ಹೋಯ್ತು, ನನ್ನ ಕೈಗೆ ಸಿಗಲಿಲ್ಲ. ಕೊನೆಗೆ ಹೊರಗಡೆ ಬಂದು ಆರತಿ ತೊಗೊಂಡು ಇನ್ನು ಪ್ರಸಾದ ವಿತರಣೆ ಆಗ್ತಿತ್ತು. ಪ್ರಸಾದಕ್ಕೆ ಬಂದು ಕ್ಯೂ ನಿಂತು ಬಜರಂಗಿ ಬಾಲ ಥರ ಕ್ಯೂ ಅಷ್ಟು ದೂರ ಇತ್ತು. ಆಗ ತಾನೇ ನಾವು ಊಟ ಮಾಡ್ಕೊಂಡು ಮನೆಯಿಂದ ಹೊರಟಿದ್ದೆ, ಹಾಗಾಗಿ ನಾವು ತಗೊಳ್ಳಿಲ್ಲ. ಮಳೆ ಇದ್ದಿದ್ದರಿಂದ ಎಲ್ಲ ಕೆಸರಾಗ್ಬಿಟ್ಟಿತ್ತು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ವಾರ್ಷಿಕೋತ್ಸವ ಒಂದು ಸಣ್ಣ ಪೂಜೆ. ಆ ದೊಡ್ಡಮ್ಮ ತಾಯಿ ನಿಮಗೂ ನಿಮ್ಮ ಕುಟುಂಬಕ್ಕೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.